ನಾನು ನಾಗರಾಜ್ ಶೇಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಯ ಮುಖಾಂತರ ಈಗಾಗಲೇ ನಮ್ಮ ಬಾಬು ಡಾಕ್ಟರ್ ಅವರು ಈಗಾಗಲೇ ನೇರ ಸಂದರ್ಶನದಲ್ಲಿ ನಮ್ಮ ಜೊತೆ ಒಂದು ತಮ್ಮ ಈ ಒಂದು ಬಡವರ ಬಂಧು ಅಂತಲೇ ಈಗಾಗಲೇ ಬಾಡದ ಭಾಗದಲ್ಲಿ, ಈಗ ಅವಿನಾಶಿನಿ ಭಾಗದಲ್ಲೂ ಕೂಡ ಇಡೀ ನಮ್ಮ ತಾಲೂಕಾ ವ್ಯಾಪ್ತಿಯಲ್ಲೂ ಕೂಡ ಹೆಸರಾಂತಕ ಒಂದು ಅಶ್ವಿನಿ ಕ್ಲಿನಿಕ್ ಅನ್ನುವಂಥದ್ದು ಒಂದು ಖಾಸಗಿಯಾದಂಥ ಸಣ್ಣ ಮಟ್ಟದ ಕ್ಲಿನಿಕ್ ನಡೆಸ್ಕೊಂಡು ಒಂದು ಸಾರ್ವಜನಿಕರಿಗೆ ಬಡವರಿಗೆ ಒಂದು ನಿಸ್ವಾರ್ಥ ಸೇವಾ ಮನೋಭಾವದಲ್ಲಿ ಇದು 10 ಹಲವು ಜನರಿಗೆ, 100 ಜನರಿಗೆ ಒಂದು ಉಚಿತವಾಗಿ ಒಂದು ಚಿಕಿತ್ಸೆ ನೀಡುವುದಾಗಿರ್ಬೋದು ಮತ್ತು ಸಾಮಾಜಿಕವಾದಂತಹ ಒಂದು ಸೇವೆಯನ್ನು ಸಲ್ಲಿಸಿಕೊಂಡು ಈಗಾಗಲೇ ಸಕ್ರಿಯವಾಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ನಮಸ್ಕಾರ ಬಾಬು ಅವರೇ, ಈಗಾಗಲೇ ನೀವು ಎಷ್ಟು ವರ್ಷಗಳಿಂದ ಈ ಒಂದು ಕ್ಲಿನಿಕ್ ಅನ್ನು ನಡೆಸ್ಕೊಂಡು ಬರ್ತಿದ್ರಿ? ನಿಮ್ಗೆ ಯಾವ ರೀತಿ ಇದು ಪ್ರೇರಣೆ ಆಯಿತು? ಮತ್ತೇನಂದ್ರೆ ನಿಮ್ಮ ಈಗ ಮೂಲತಃವಾಗಿ ನಿಮಗೆ ಈ ಒಂದು ಏನು ಡಾಕ್ಟರ್ ಅನ್ನುವಂಥದ್ದು ಈಗ ವೈದ್ಯೋ ನಾರಾಯಣ ಹರಿ ಏನಂತಾರಲ್ವಾ, ಈ ವೈದ್ಯರು ನಿಮ್ದು ರಕ್ತಗತವಾಗಿ ಬಂದಿರುವಂಥದ್ದ, ಇಲ್ಲ ನೀವು ಪಾರಂಪರಿಕವಾಗಿ ನಿಮ್ಮ ಮನತನದಿಂದಲೇ ಬಂದಿರುವಂಥದ್ದ, ಇಲ್ಲ ಆಗ್ಬಿಟ್ರೆ ಈಗಾಗಲೇ ನೀವಾಗೆ ಏನು ನಿಮ್ದು ಆಸಕ್ತಿಯಿಂದ ನಿಮ್ದು ಕೈಯಿಂದನೇ ನೀವು ಪರಿಶ್ರಮದಿಂದ ಮೇಲೆ ಬಂದಿರುವಂಥ ಅದ್ರ ಬಗ್ಗೆ ನಮಗೆ ಒಂದು ಸಂಕ್ಷಿಪ್ತವಾದ ನಿಮ್ಮ ಬಾಯಿಂದಲೇ ನಾವು ಕೇಳೋಕೆ ಇಷ್ಟಪಡ್ತೀವಿ. ನಾನು ಇಲ್ಲಿ 44 ವರ್ಷ ಆಯ್ತು ನಮ್ಮ ಇಲ್ಲಿ ಕ್ಲಿನಿಕ್ ಪ್ರಾರಂಭ ಮಾಡಿ. ನಮ್ಮ ತಂದೆಯವರು ಆಯುರ್ವೇದ ವೈದ್ಯರಾಗಿದ್ದರು, ತುಂಬಲಿ ಮಟ್ಟದ ವೈದ್ಯರಂತೆ ಫೇಮಸ್ ಇದ್ದರು. ಅವರು ಮಾಸೂರು, ಕಾಗಾದ, ಅವಿನಾಶಿನಿ ಎಲ್ಲ ಕಡೆ ತುಂಬ ಫೇಮಸ್ ಇದ್ದರು. ಹಾಗಾಗಿ ಅವರಿಂದ ನನಗೆ ಪ್ರೇರಣೆ ಆಗಿತ್ತು. ಯಾಕಂದರೆ ವೈದ್ಯಕೀಯ ವೃತ್ತಿ ಒಂದು ನೋಬೆಲ್ ಪ್ರೊಫೆಷನ್ ಇದು ಅಂತ ಅವ್ರು ಹೇಳ್ತಾ ಇದ್ರು. ಇದರಲ್ಲಿ ಎಷ್ಟೇ ನೀವು ಕಷ್ಟ ಅನುಭವಿಸಿದ್ರು ಮುಂದೆ ಸುಖ ಇದೆ ನಿನಗೆ ಇದರಲ್ಲಿ ಜನಪ್ರಿಯ ಆಗ್ತದೆ ನಿನಗೆ ಈ ಲೈನಲ್ಲಿ. ಉಳಿದ ಎಂಜಿನಿಯರ್ ಇದರಲ್ಲೆಲ್ಲ ನಿನಗೆ ಆ ರೀತಿ ಕಿಮ್ಮತ್ತು ಬರೋದಿಲ್ಲ ಊರಲ್ಲಿ ಅಂತ ಅವ್ರ ಹೇಳಿಕೆಯಿಂದ ನಾನು ಪ್ರೇರಣೆ ಆಯಿತು. ಹಾಗಾಗಿ ನಾನು MBBS ಸೀಟ್ ಬಗ್ಗೆ ಪ್ರಯತ್ನ ಮಾಡಿದ್ದೆ. ಆದರೆ ಆವಾಗಿನ ಕಾಲ ಸೋವಿ ಕಾಲ ಆಗಿತ್ತು. ಈಗೆಲ್ಲ MBBS ಅಂದ್ರೆ 50 ಲಕ್ಷಕ್ಕೆ ಆಗೋದಿಲ್ಲ. ಅದು ಆವಾಗಿನ ಕಾಲದಲ್ಲಿ ಬರೀ ಒಂದು 8,000ದಲ್ಲಿ MBBS ಮುಗಿದಿತ್ತು. ನಂದು 1971 ಇಸ್ವಿಯಲ್ಲೇ ನನಗೆ MBBS ಸೀಟ್ ಸಿಕ್ತು ಬಳ್ಳಾರಿ ಮೆಡಿಕಲ್ ಕಾಲೇಜ್. ಅಲ್ಲಿ ಬಳ್ಳಾರಿ ತುಂಬ ಬಿಸಿಲಾಗಿತ್ತು, ಭಾಳ ಕಷ್ಟ ಆಗಿತ್ತು. ಒಂದು ಹಾಟ್ ವೆದರು, ಅವಾಗಿನ ಹಳೆ ಕಾಲ ಫ್ಯಾನು ಸರಿ ಇರ್ತಿಲ್ಲ. ಅದ್ರ ಕಷ್ಟದಿಂದ ನಾನು 77ನೇ ಇಸ್ವಿಯಲ್ಲಿ MBBS ಮುಗಿಸಿದೆ. MBBS ಈಗ ಜಿಲ್ಲಾ ವ್ಯಾಪ್ತಿಲಿ, ತಾಲೂಕಾ ವ್ಯಾಪ್ತಿಲಿ ಮೊದಲೇ MBBS ಮುಗಿಸೋರು ಏನಾದರೂ ನಿಮಗೆ ಆ ಒಂದು ಹೆಸರನ್ನು ಬಂದಿತ್ತ? ಇಲ್ಲ, ಆ ಥರ ಏನಿಲ್ಲ. ಮತ್ತೇನಂದ್ರೆ ನಿಮ್ದು ಪೂರ್ಣ ಹೆಸರನ್ನ ಹೇಳ್ತೀರಾ ನಮಗೆ? ಈಗ ನಿಮ್ಮ ಪೂರ್ಣ ಹೆಸರು ಏನು? ನಿಮ್ಮ ತಂದೆ ಹೆಸರು ಏನು? ನನ್ನ ಹೆಸರು ರಮೇಶ್ ವೆಂಕಟರಮಣ ಭಟ್ ಅಂತ. ನಮ್ಮ ತಂದೆಯವ್ರ ಹೆಸರು ವೆಂಕಟರಮಣ ಭಟ್. ಅವರು ತುಂಬಲಿ ಮಠದ ವೈದ್ಯರಂತ ಫೇಮಸ್ ಇದ್ರು. ಈಗ ತುಂಬಲಿ ಮಠದ ವೈದ್ಯರು ಅವರು ಆಯುರ್ವೇದಿಕ್ ವೈದ್ಯರಾಗಿದ್ರ, ಇಲ್ಲ ಬಿಟ್ರೆ ಈಗ ಏನು ಇಂಗ್ಲಿಷ್ ಮೆಡಿಸಿನ್ ಬಗ್ಗೆ ಆಗಿದ್ರು ಅವರು, ಇಲ್ಲ ಬಿಟ್ಟರೆ ಆಯುರ್ವೇದಿಕ್ ವೈದ್ಯರಾಗಿದ್ರು ನಿಮ್ಮ ತಂದೆ ಅವರು? ಪ್ಯೂರ್ ಆಯುರ್ವೇದಿಕ್ ಆಗಿತ್ತು, ಆಯುರ್ವೇದಿಕ್ ವಿಷಯ. ಈಗಾಗಲೇ ನೀವಿಲ್ಲಿ ಕೊಡುವಂಥದ್ದು ಚಿಕಿತ್ಸೆ ಯಾವ ರೀತಿ? ಯಾಕಂದ್ರೆ ಆಯುರ್ವೇದಿಕವಾಗಿ ಕೊಡ್ತೀರಾ, ಇಲ್ಲ ಈಗ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಏನಂತೇವೆ MBBS ಒಂದು ಸರ್ಟಿಫಿಕೇಟ್ ಮಾದರಿಯಲ್ಲಿ ಕೊಡ್ತಾ ಇದ್ದೀರಾ? ನಂದು ಎಲ್ಲ ಪ್ರತಿ ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜ್ ನಾನು ಬಂದಿದ್ದು ಪ್ಯೂರ್ ಎಲೋಪತಿ ಲೈನ್. ಆದರೆ ನಮ್ಮ ತಂದೆಯವ್ರು ನನಗೆ ಯಾವ ಗೈಡ್ಲೈನ್ ಕೊಡ್ತಿದ್ರು ಅಂದರೆ, ನೀನು ಕೆಲವು ಔಷಧಿ ಕೆಲವು ರೋಗಗಳಿಗೆ ಆಯುರ್ವೇದಿಕ್ ಇಫೆಕ್ಟ್ ಇರ್ತಾರೆ. ಹಾಗಾಗಿ ಆಯುರ್ವೇದ ಯಾರಿಗೆ ಬೇಕೋ ಅವ್ರಿಗೆ ಕೊಡಬೇಕು, ನಿನ್ನ ಎಲೋಪತಿ ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು. ಹಾಗೆ ಅವರ ಒಂದು ಗೈಡ್ಲೈನ್ ಮೇಲೆ ನಾನು ಆಯುರ್ವೇದಿಕ್ಕನ್ನು ಕೆಲವು ಇಲ್ಲಿ ಉಪಯೋಗ ಮಾಡ್ತಿದ್ದೆ. ಆಯುರ್ವೇದ ಮೆಡಿಸಿನ್ ಅವರು ಅಮೃತಾರಿಷ್ಟ, ಕೆಲವು ಅಮೃತ ಒಡ್ಡಿ, ಇದನ್ನೆಲ್ಲ ನಾವು ಕೊಡ್ತೀವಿ. ಅದು ನಿಮ್ಗೆ ಅಡ್ಡ ಪರಿಣಾಮಗಳು ಯಾವುದೇ ರೀತಿ ಇರೋದಿಲ್ಲ. ಮತ್ತೇನಂದ್ರೆ ಈಗ ನೀವು ಆಯುರ್ವೇದಿಕ್ ಅನ್ನು ಕೂಡ ಕೊಡ್ತೀರಿ, ಮತ್ತೇನಂದ್ರೆ ಈಗಾಗಲೇ ನೀವು ಇಂಗ್ಲಿಷ್ ಮೆಡಿಸಿನ್ ಎರಡನ್ನ ಇಲ್ಲಿ ಕೊಡ್ತಿದ್ದೀರಿ. ಮತ್ತೆ ಈಗ ನೀವು ಕಡಬಡವರಿಗೆ ಯಾವ ರೀತಿ ಸೇವೆಯನ್ನ, ಯಾಕಂದ್ರೆ ಈಗಾಗಲೇ ನಿಮಗೂ ಕೂಡ ದುಡ್ಡಿನ ಅವಶ್ಯಕತೆ ಇದೆ, ನೀವು ಶುಲ್ಕವನ್ನ ವಸೂಲಿ ಮಾಡ್ಬೇಕು, ಏನಾದ್ರು ಒಂದು ತಗೊಳ್ಳೇಬೇಕು ಅವ್ರ ಹತ್ರ. ಈಗಾಗಲೇ ಅದರಲ್ಲಿ ಏನಾದ್ರು ಜನರಿಗೆ ಈಗಾಗಲೇ ಏನು ನಮ್ಮ ಹತ್ರ ಇಲ್ಲ, ನಾವು ಕಡಬಡವರು ಅಂತ ಹೇಳಿದಾಗ ಅವ್ರಿಗೆ ಯಾವ ರೀತಿಯ ಸೇವೆ ಏನಾದ್ರು ಈಗ ಕೊಟ್ಟಿದ್ದೀರಾ? ಯಾವ ರೀತಿಯಲ್ಲಿ? ಆವಾಗಿನ ಕಾಲದಲ್ಲಿ ಜನರೇ ಬಡವರಾಗಿದ್ರು. ಇವಾಗೆಲ್ಲ ಎಲ್ಲರ ಮನೇಲೂ ಬೈಕ್ ಇರುತ್ತೆ, ಕಾರ್ ಇರುತ್ತೆ. ಅವಾಗಲ್ಲ ಒಂದು ಸೈಕಲ್ ಇರೋದು ಕಮ್ಮಿ, ಬಡತನ ಆವಾಗಿನ ದಿನ ಹಾಗಿತ್ತು. ಮತ್ತೆ ನೀವು ಬಡವರ ಬಗ್ಗೆ ಅನುಕಂಪಿತ್ತು. ಹಣ ಇಲ್ಲದೆ ಇದ್ದವರಿಗೆ ನಾನು ಯಾವಾಗಲೂ ಫ್ರೀಯಾಗಿ ನಾನು ಕೊಡ್ತೀನಿ. ಅವ್ರಿಗೆ ನಾಳೆ ಕೊಡ್ತೇನೆ, ನಾಳೆ ಯಾವಾಗೇ ಕೊಡಲಿ, ಅವರು ತಿರುಗಿ ಬಂದ ಅವ್ರದ್ದು ನಾನು ಕೇಳೋ ಪದ್ಧತಿ ಇಟ್ಕೊಳ್ಳಿ. ನೀನು ಹಿಂದೆ ಬಂದ ಬಾಕಿ ಇತ್ತು, ಆ ಪದ್ಧತಿ ನಾನು ಇಟ್ಕೊಂಡು. ಆದರೆ ನಿಮಗೆ ಈಗಾಗಲೇ ವೈದ್ಯಕೀಯ ನಿಮ್ಮ ರೋಗಿಗಳು ಎಲ್ಲಿ ಯಾವ್ಯಾವ ಊರಿಂದ ಹುಡುಕೊಂಡು ಬರ್ತಾರೆ? ಯಾಕಂತ ಕೇಳಿದ್ರೆ ಇಲ್ಲಿ ಕುಮಟಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ತಾಲೂಕಾ ವ್ಯಾಪ್ತಿಯಲ್ಲಿ, ಜಿಲ್ಲಾ ವ್ಯಾಪ್ತಿಯಲ್ಲಿ, ರಾಜ್ಯ ವ್ಯಾಪ್ತಿಯಿಂದ ಹುಡುಕೊಂಡು ಬಂದಿದೆ ಅಂತ ಒಂದು ನಿದರ್ಶನಗಳು ಏನಾದ್ರು ಇದ್ದಾವ? ಯಾಕಂತ ಕೇಳಿದ್ರೆ ನೀವು ಹೋಮಿಯೋಪತಿ ಬಳ್ಳಾರಿಯಿಂದ ಮಾಡಿದ್ರಲ್ವಾ, ಬಳ್ಳಾರಿ ಮಾಲಿನಿಂದ ನೀವು ಹುಡುಕೊಂಡು ಬಂದಿರುವಂತದ್ದು ಜನರು ಏನಾರು ಇದ್ದಾರಾ? ಬಳ್ಳಾರಿಂದ ಯಾರು ನೋಡ್ಕೊಂಬಲ್ಲ. ಈಗ ಜಿಲ್ಲಾ ವ್ಯಾಪ್ತಿಯಿಂದ ಬಂದಿದ್ದಾರಾ ಜನ?
ಜಿಲ್ಲಾ ಮಟ್ಟದಲ್ಲಿ ಈ ಲೋಕಲ್ ಅವರೇ ತಾಲೂಕಾ ವ್ಯಾಪ್ತಿ ಮಾಸೂರು ತಾಲೂಕಾ ವ್ಯಾಪ್ತಿಯಿಂದ ನಿಮಗೆ ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೇನಂದ್ರೆ ನೀವು ಮನೆಯಲ್ಲಿ ಭೇಟಿ ಕೊಡುವಂಥದ್ದು ಈಗಾಗಲೇ ಡಾಕ್ಟ್ರೇ ನಮ್ಗೆ ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ, ನೀವು ಮನೆಯಲ್ಲೇ ಭೇಟಿ ಕೊಡಿ ಅಂತ ಹೇಳಿದಾಗ ನೀವು ಭೇಟಿ ಕೊಟ್ಟು ಮನೆ ಭೇಟಿ ಕೊಟ್ಟು ಅಲ್ಲೊಂದು ಚಿಕಿತ್ಸೆ ಕೊಟ್ಟಿರುವಂಥದ್ದು ಏನಾದ್ರು ಉದಾಹರಣೆಗಳಿದ್ದಾವ? ಹಾಸ್ಪಿಟಲ್ ಭಾಳ ಮಾಡ್ತೀನಿ. ಮನೆ ಮನೆಗೆ ಹೋಗ್ಬಿಟ್ಟು ಆವಾಗಿನ ಕಾಲದಲ್ಲಿ ಜನಗಳ ಹತ್ರ ವೆಹಿಕಲ್ ಇಲ್ಲ, ರೋಡ್ ಇಲ್ಲ, ಆಗ ಹೌಸ್ ಮೀಟಿಂಗ್ ಭಾಳ ಬರ್ತಿತ್ತು. ಅವಾಗ ಸಣ್ಣ ಪುಟ್ಟ ತಂಗಿ ಜನಕ್ಕೂ ಮನೆ ಕರೀತಿದ್ರು. ಈಗ ಆಗಲ್ಲ, ಯಂಗ್ಸ್ಟರ್ಸ್ ಎಲ್ಲ ಬೈಕ್ ಮೇಲೆ ಬಂದ್ಬಿಡ್ತಾರೆ. ತುಂಬಾ ಏಜ್ ಆದವರು 90 ಏಜ್ ಆದವರು ರಿಕ್ಷಾ ಹತ್ಲಿಕ್ಕೂ ಆಗುದಿಲ್ಲ, ನಡೀಲಿಕ್ಕೂ ಆಗುದಿಲ್ಲ. ಅಂಥವ್ರ ಬಗ್ಗೆ ಈಗ ನನಗೆ ಹೆಚ್ಚು ಪಾಸಿಟಿವ್ ಬರ್ತದೆ. ಅವ್ರ ಬಗ್ಗೆ ನಾನು ನಿಜವಾಗಿ ಪ್ಯೂರ್ ಸರ್ವಿಸ್ ಕೊಡ್ತೀನಿ. ಅವ್ರು ಎಷ್ಟೇ ಹಣ ಕೊಡ್ಲಿಕ್ಕೆ ಯಾಕಂದ್ರೆ ತುಂಬ ವಯಸ್ಸಾದವರು ಅವ್ರ ಮನೆ ಎಷ್ಟೇ ದೂರ ಇರಲಿ, ನಾನು ಅವ್ರಿಗೆ ಮನೆಯವ್ರಿಗೆ ಸರ್ವಿಸ್ ಕೊಡ್ತೇನೆ. ಅವಾಗ ಹಂಗಲ್ಲ, ಆವಾಗಿನ ಕಾಲ ಹೌಸ್ ಫಿಟ್ಟಿಂಗ್ ದಿನ ಹೌಸ್ ಫಿಟ್ಟಿಂಗ್, ಬೆಳಗಿನ ಸಂಜೆವರೆಗೆ ಹೌಸ್ ಫಿಟ್ಟಿಂಗ್. ಈಗಾಗಲೇ ವಯಸ್ಸಾದವರಾಗಿರ್ಬೋದು, ಮತ್ತೇನಂದ್ರೆ ಈಗಾಗಲೇ ಸಣ್ಣ ಪುಟ್ಟ ಇದು ಚಿಕಿತ್ಸೆಗಾಗಿ ಮಾಡುವಂಥದ್ದು. ಮತ್ತೇನಂದ್ರೆ ನಿಮಗೆ ಈ ಒಂದು ಸೇವೆಯಲ್ಲಿ ಯಾವುದಾದ್ರೂ ಏನು ಜನ ರಾಜಕಾರಣಿಗಳಾಗಿರ್ಬೋದು ನಿಮ್ಮನ್ನ ಗುರುತಿಸಿಕೊಂಡು ಯಾವುದಾದ್ರೂ ಒಂದು ಸನ್ಮಾನ ಆಗಿರ್ಬೋದು, ಏನೋ ಒಂದು ಸರ್ಕಾರ ವತಿಯಿಂದ ಏನಾದ್ರು ಒಂದು ಪ್ರಶಸ್ತಿ ಬರುವಂಥದ್ದು ಏನಾದ್ರು ಆಗಿದೆಯಾ ಇದುವರೆಗೆ? ಸರ್ಕಾರ ವತಿಯಿಂದ ಯಾವುದು ಪ್ರಶಸ್ತಿ ಬರ್ತದೆ, ಸಾಮಾಜಿಕ ಸೇವೆ ಅಂತ. ಆದ್ರೆ ಈ ಜನಗಳಿಂದ ಅವ್ರು ಎಲ್ಲೇ ನಾಟಕ ಆಗಲಿ ಅಥವಾ ಯಾವುದು ಅಲ್ಲಿ ಎಷ್ಟೋ ಕಡೆ ಸನ್ಮಾನ ಕರಿತೀವಿ, ಈಗಲೂ ಕರಿತಿದ್ದಾರೆ. ನಾನೇ ಅವಾಯ್ಡ್ ಮಾಡ್ತೀನಿ. ಯಾಕಂದ್ರೆ ಅವರು ಎಲ್ಲ MLA ಸನ್ಮಾನ ಅವ್ರು ಸಮಾರಂಭ ಕೂರಿಸಿರ್ತಾರೆ. ಈಗ MLA ಅವ್ರು ಬರ್ಬೇಕು, ಇನ್ನು ಅವರು ಲೇಟ್ ಅಂತ, ಹೀಗೆ ಅವ್ರು ಬರ್ಬೇಕು, ಇವ್ರು ಬರ್ಬೇಕು, 12 ಗಂಟೆ ರಾತ್ರಿ 1 ಗಂಟೆ ನಾನು ಕೂರಿಸಿರ್ತೀನಿ. ಹಾಗಾಗಿ ನನಗಿದು ನಿದ್ದೆಗೆಡುವ ಸಮಸ್ಯೆ, ಎಷ್ಟೋ ಸನ್ಮಾನಕ್ಕೆ ನಾನು ಹೋಗ್ಲಿಲ್ಲ. ಅದ್ರ ಬಗ್ಗೆ ನೀವು ಒಲವನ್ನ ತೋರ್ಲಿಲ್ಲ, ಯಾಕಂತ ಕೇಳಿದ್ರೆ ನಿಮ್ದು ಆರೋಗ್ಯ ಹದಗೆಡುವಂತ ಸಾಧ್ಯತೆಗಳು ಕೂಡ ನಿಮ್ಗೆ ಇತ್ತು. ಆಯ್ತು, ಮತ್ತೇನಂದ್ರೆ ನಮಸ್ಕಾರ. ಈಗಾಗಲೇ ಬಾಬು ಅವರೇ ನಿಮ್ಮ ಹೇಳಿಕೆಯನ್ನ ನಾವು ಸ್ವೀಕರಿಸಿಕೊಂಡು ಬಹಳ ಖುಷಿ ಆಯ್ತು. ಯಾಕಂತ ಕೇಳಿದರೆ ಈಗಾಗಲೇ ಕೆಲವೊಂದು ಮೊದಲೇ ನಾವು ಕೇಳಿದಂಗೆ 40-50 ವರ್ಷಗಳ ಹಿಂದೆ ಏನು ಕುಗ್ರಾಮ ಆಗಿರುವಂತ ಕೆಲವೊಂದು ಗ್ರಾಮಗಳಿಗೆ ನೀವು ಒಂದು ರಸ್ತೆ ಸಂಪರ್ಕ ಆಗಿರ್ಬೋದು ಮತ್ತೆ ವಿದ್ಯುತ್ ಸಂಪರ್ಕ ಇಲ್ಲದ ಸಮಯದಲ್ಲಿ ನೀವು ಅವರಿಗೆ ಹೋಗಿ ಅಲ್ಲಿ ಭೇಟಿ ನೀಡಿ ನೀವು ಒಂದು ಸೇವೆಯನ್ನ ಕೊಟ್ಟಿದ್ದೀರಿ, ಅದು ನಿಸ್ವಾರ್ಥ ಸೇವೆಯನ್ನ ಕೊಟ್ಟಿದ್ದೀರಿ. ಅವ್ರು ಕೈಲಾದ ಕೊಟ್ಟಿದ್ದನ್ನು ನೀವು ಸ್ವೀಕಾರ ಮಾಡಿದ್ರಿ, ಕೊಟ್ಟರು ತಗೊಂಡಿದ್ರಿ. ಇಲ್ಲಾದರೂ ಕೂಡ ಅವರಿಗೆ ಸಾಮಾಜಿಕ ಸೇವೆ ಅನ್ಕೊಂಡು ನೀವು ಅವರಿಗೆ ಏನು ಚಿಕಿತ್ಸೆಯನ್ನ ಕೊಟ್ಟಿದ್ದೀರಿ ಮತ್ತು ಆಗಿದೆ. ಆವಾಗ ನೀವು ಜನರ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ನಿಮಗೂ ಕೂಡ ದೇವರು ಒಂದು 100 ವರ್ಷಗಳ ಕಾಲ ಆಯುಸ್ಸನ್ನು ನೀಡಿ ಮತ್ತು ಹೆಚ್ಚಿನದಾಗಿ ನೀವು ಮುಂದಿನ ಚಿಕಿತ್ಸೆ ನೀಡಿ ಮತ್ತು ಈ ಭಾಗದಾಗಿರ್ಬೋದು, ನಮ್ಮ ತಾಲೂಕಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು, ಜಿಲ್ಲಾ ವ್ಯಾಪ್ತಿಯಲ್ಲಿ ಮುಂದಿನ ದಿನಗಳಲ್ಲಿ ಮತ್ತು ಹೆಚ್ಚಿನದಾಗಿ ಸೇವೆಯನ್ನು ಕೊಡುವಂತೆ ಆ ದೇವರು ನಿಮ್ಮನ್ನ ಆಶೀರ್ವದಿಸಿರಿ ಅಂತ ಹೇಳ್ತಾ ನಾವೊಂದು ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇವೆ ನಮ್ಮ ಯೂಟ್ಯೂಬ್ ವಾಹಿನಿ ಮುಖಾಂತರ.